ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂವರೆಗೂ ನಿಮ್ಗೆ ಏನಾದರೂ ಬಂದಿಲ್ಲ ಅಂದರೆ ನೀವು ಆಧಾರ್ ಕಾರ್ಡನ್ನು ಜೂನ್ 14ರೊಳಗೆ ಅಪ್ಡೇಟ್ ಮಾಡಬೇಕು, KYCನ ಅಪ್ಡೇಟ್ ಮಾಡಬೇಕು ಅಂತ ಸರ್ಕಾರ ತಿಳಿಸಿದೆ. ಸೊ ಇನ್ನೂವರೆಗೂ ಯಾರು ಕೂಡ ನಿಮ್ಮ KYCನ ಅಪ್ಡೇಟ್ ಮಾಡಿಲ್ಲ. ಸೊ ನೀವು ಮೊಬೈಲ್ನಲ್ಲಿನೂ ಕೂಡ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡ್ಕೊಳ್ಬೋದು. ನಿಮ್ಮ ID ಪ್ರೂಫ್ ಮತ್ತು ಅಡ್ರೆಸ್ ಪ್ರೂಫ್ ಅಂದರೆ ರೇಷನ್ ಕಾರ್ಡ್, ಸೊ ವೋಟರ್ ID, ಸೊ ಈ ಥರ ನಿಮಗೆ ಅಡ್ರೆಸ್ ಪ್ರೂಫಿಂದ ನೀವು ಅದನ್ನು ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ನ ನಿಮ್ಮ ಮೊಬೈಲ್ನಲ್ಲಿನೇ ನೀವು ಅಪ್ಡೇಟ್ ಮಾಡ್ಕೊಳ್ಬೋದು. ಸೊ ಜೂನ್ 14 ಲಾಸ್ಟ್ ಡೇಟ್ ಅಂತ ಸರ್ಕಾರ ತಿಳಿಸಿದೆ. ಸೊ ಇನ್ನೂವರೆಗೂ ಯಾರು ಕೂಡ ನಿಮ್ಮ ಆಧಾರ್ ಕಾರ್ಡ್ಗೆ ಅಂದರೆ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಲ್ಲ, KYC ಅಪ್ಡೇಟ್ ಮಾಡಿಲ್ಲ. ಸೊ ನಿಮ್ಮ ಮೊಬೈಲ್ನಲ್ಲಿ ಆದ್ರೂ ಕೂಡ ನೀವು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಳ್ಬೋದು. ಸೊ ನಿಮ್ಗೆ ಏನಾದ್ರೂ ಹೆಸರಲ್ಲಿ ಏನಾದರೂ ಚೇಂಜಸ್ ಇದ್ದರೆ, ಅಡ್ರೆಸ್ಸಲ್ಲಿ ಹೆಸರಲ್ಲಿ ಏನಾದರೂ ಚೇಂಜಸ್ ಇದ್ದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರುವುದು ಡಿಲೇ ಕೂಡ ಆಗ್ಬೋದು. ಕ್ಯಾನ್ಸಲ್ ಏನೂ ಆಗೋದಿಲ್ಲ, ಆದರೆ ಸ್ವಲ್ಪ ದಿನಗಳ ಮಟ್ಟಿಗೆ ಡಿಲೇ ಆಗ್ಬೋದು ಏನಾದರೂ ನೀವು ಅಪ್ಡೇಟ್ ಏನಾದರೂ ಮಾಡಿದ್ದಿದ್ರೆ. ಅದೇ ಥರ ಕ್ಯಾನ್ಸಲ್ ಏನೂ ಆಗೋದಿಲ್ಲ. ಸೊ ಆಧಾರ್ ಕಾರ್ಡ್ನ ತಪ್ಪದೆ ನಿಮ್ಮ KYCನ ಅಪ್ಡೇಟ್ ಮಾಡ್ಕೊಳ್ಳಿ. ರೇಷನ್ ಕಾರ್ಡಲ್ಲಿ, ಬ್ಯಾಂಕ್ ಪಾಸ್ಬುಕ್ ಅಲ್ಲಿ, ಆಧಾರ್ ಕಾರ್ಡಲ್ಲಿ ಎಲ್ಲ ಕಡೆನಲ್ಲೂ ನಿಮ್ಮ KYC ಸೇಮ್ ಆಗಿರಬೇಕು. ಅಂದರೆ ಹೆಸರು, ಅಡ್ರೆಸ್ ಎಲ್ಲನೂ ಕೂಡ ಒಂದೇ ಆಗಿರಬೇಕು. ಸೊ ಯಾವುದ್ರಲ್ಲಿ ಕೂಡ ವ್ಯತ್ಯಾಸ ಇರಬಾರ್ದು. ಸೊ ಇನ್ನೂವರೆಗೂ ಯಾರಿಗೂ ಕೂಡ ಹಣ ಬಂದಿಲ್ಲ. ಸೊ ಡಿಲೇ ನೀವೇನಾದರೂ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿದರೆ, ಸೊ ಮೇಜರ್ ಚೇಂಜಸ್ ಇದ್ದರೆ ಮಾತ್ರ ಡಿಲೇ ಆಗೋ ಚಾನ್ಸಸ್ ಇದೆ. ಸಣ್ಣ ಪುಟ್ಟ ಚೇಂಜಸ್ ಏನಾದರೂ ನೀವು ಮಾಡಿದರೆ ಅಷ್ಟು ಡಿಲೇ ಆಗೋದಿಲ್ಲ. ಸೊ ನೀವೇನಾದರೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸರ್ಕಾರದ ಯೋಜನೆಗಳ ಬಗ್ಗೆ ಈ ಚಾನಲ್ನಲ್ಲಿ ನಿಮಗೆ ಮಾಹಿತಿ ಸಿಗ್ತಾನೆ ಇರುತ್ತೆ. ಸೊ ಚಾನಲ್ಗೆ ಏನಾದರೂ ಹೊಸಬರಾಗಿದ್ದರೆ, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ತಪ್ಪದೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಮತ್ತು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸೊ ನಿಮಗೆ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ಇರುವ ವಿಡಿಯೋಗಳ ನೋಟಿಫಿಕೇಶನ್ ಸಿಗ್ತಾನೆ ಇರುತ್ತೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.